ಕಾಲ ಅನ್ನೋದು ಎಷ್ಟು ಬಲಶಾಲಿ ಅಲ್ವಾ? ಇವತ್ತು ಅಧಿಕಾರ ಇದೆ, ಆಸ್ತಿ ಇದೆ ಅಂತ ಮೆರೆಯೋರು ನಾಳೆ ಅದೇ ಜಾಗದಲ್ಲಿ ಕಳೆದು ಹೋಗ್ತಾರೆ. ದೇವನೂರು ಮಹಾದೇವರ ಕುಸುಮ ಬಾಲೆ ಕೃತಿಯಲ್ಲಿ ಬರೋ ಒಂದು ಕತೆ ಇದನ್ನೇ ಹೇಳುತ್ತೆ. ಆ ಹೆಂಗಸು ಅಕ್ಕ ಮಹಾದೇವಮ್ಮ ತನ್ನನ್ನು ಬಿಸಾಕಿದ ಜಾಗದಲ್ಲೇ ಕಾಲಾನುಕಾಲಕ್ಕೆ ದೊಡ್ಡ ಮನೆ ಕಟ್ಟಿ ಅವಳನ್ನ ಓಡಿಸಿದವರ ಮನೆಯನ್ನೇ ತನ್ನ ದನದ ಕೊಟ್ಟಿಗೆ ಮಾಡ್ಕೋತಾಳೆ. ಇದೊಂದು ಮೌನ ಕ್ರಾಂತಿಯ ಕಥೆ. ಸಾಹಿತ್ಯ ಅಂದರೆ ಬರೀ ಕಲ್ಪನೆ ಅಲ್ಲ, ಅದು ನಮ್ಮ ಸಮಾಜದ ಕನ್ನಡಿ. ಅಕ್ಕ ಮಹಾದೇವಮ್ಮನಿಂದ ಶುರುವಾಗಿ ಕುಸುಮ ಬಾಲೆಯವರೆಗಿನ 4 ತಲೆಮಾರುಗಳಲ್ಲಿ ಸಮಾಜ ಹೇಗೆ ಬದಲಾಯಿತು, ಶೋಷಿತರು ಹೇಗೆ ನಿರಂತರವಾಗಿ ಹೋರಾಟ ಮಾಡಿದ್ರು ಅನ್ನೋದರ ಜೀವಂತ ದಂತಕತೆ ಇದು. ಮುಖ್ಯವಾಗಿ ಇದೊಂದು ಅಧಿಕಾರದ ಪಲ್ಲಡದ ರೂಪಕ. ಅಂದರೆ ಅಧಿಕಾರ ಹೇಗೆ ಶೋಷಕರಿಂದ ಶೋಷಿತರ ಕೈಗೆ ಬಂತು ಅನ್ನೋದನ್ನ ಇದು ಹೇಳುತ್ತೆ. ಕತೆ ಹೇಗೆ ಶುರುವಾಗುತ್ತೆ ಅಂದ್ರೆ, ಅಕ್ಕ ಮಹಾದೇವಮ್ಮನ ಗಂಡ ಸತ್ತೋಗ್ತಾನೆ. ಆಗ ಅವಳು ತನ್ನ ತವರಿಗೆ ಹೋಗ್ತಾಳೆ. 6 ವರ್ಷ ಆದ್ಮೇಲೆ ತನ್ನ ಮಗ ಯಾಡಾನ ಕರ್ಕೊಂಡು ಆಸ್ತಿಯಲ್ಲಿ ಪಾಲು ಕೇಳ್ಕೊಂಡು ಗಂಡನ ಮನೆಗೆ ವಾಪಸ್ ಬರ್ತಾಳೆ. ಆದ್ರೆ ಅಲ್ಲಿದ್ದ ವ್ಯವಸ್ಥೆ ಅಂದ್ರೆ ಆ ಊಳಿಗಮಾನ್ಯ ಪಿತೃಪ್ರಧಾನ ವ್ಯವಸ್ಥೆ ಅವಳಿಗೆ ಆಸ್ತಿ ಕೊಡಕ್ಕೆ ಒಪ್ಪಲ್ಲ. ಅವಳ ಭಾವ ಬಸಪಸ್ವಾಮಿ ಮತ್ತೆ ಮೈದುನ ಸಿದ್ದೂರ ಇರ್ತಾರಲ್ಲ, ಅವರಿಬ್ಬರು ಸೇರಿಕೊಂಡು ಅವಳ ಮೇಲೆ ಒಂದು ಅಪವಾದ ಹೊರಿಸ್ತಾರೆ. ಈ ಮಗ ಹಟ್ಟಿ ಜೀತ್ಗಾರನಿಗೆ ಹುಟ್ಟಿದವನು ಅಂತ ಸುಳ್ಳು ಹೇಳಿ ಆಸ್ತಿ ಹಕ್ಕನ್ನ ಕಿತ್ಕೊಳ್ತಾರೆ. ಬರೀ ಮನೆಯಿಂದ ಹೊರ ಹಾಕೋದಲ್ಲ, ಅವಳನ್ನ ಭೌತಿಕವಾಗಿ ಸಾಮಾಜಿಕವಾಗಿ ತುಳಿಬೇಕು ಅಂತ ಊರ ಹೊರಗಿರುವ ಸಾರ್ವಜನಿಕ ಜಾಗ ಅಂದ್ರೆ ಗೋಮಾಳದಲ್ಲಿ ತಗೊಂಡು ಹೋಗಿ ಬಿಸಾಕ್ತಾರೆ. ಇಷ್ಟು ದೊಡ್ಡ ಅವಮಾನ ಆದ್ಮೇಲೆ ಯಾರಾದರೂ ಕುಸಿದು ಹೋಗ್ತಾರೆ. ಆದರೆ ಈ ಕತೆ ಅಲ್ಲಿಗೆ ಮುಗಿದು ನಿರಾಶೆಗೊಳಿಸಲ್ಲ. ಗೋಮಾಳದಲ್ಲಿ ಬಿದ್ದ ಅಕ್ಕ ಮಹಾದೇವಮ್ಮ ಅಳುತ್ತಾ ಕೂರಲ್ಲ. ಬಿಸಾಕಿದ ಜಾಗದಲ್ಲೇ ಗಟ್ಟಿಯಾಗಿ ನಿಲ್ತಾಳೆ. ಅಲ್ಲೇ ಒಂದು ಸಣ್ಣ ಜೋಪಡಿ ಕಟ್ಕೋತಾಳೆ. ಆ ಜೋಪಡಿ ಬರೀ ಉಳ್ಕೊಳ್ಳೋಕ್ಕೆ ಕಟ್ಟಿದ ಗುಡಿಸಲು ಆಗಿರಲಿಲ್ಲ. ಅದು ಆ ನೊಂದ ಸಮುದಾಯದ ಬದುಕುವ ಛಲ, ಜೀವಪರತೆ ಮತ್ತೆ ಹೊಸದೊಂದು ಅಸ್ತಿತ್ವದ ಸಂಕೇತ ಆಗಿತ್ತು. ದಿನ ಕಳೆದಂಗೆ ಮಗ ಯಾಡ ಬೆಳಿತಾನೆ. ಅವನು ಬೆಳೆದಂಗೆ ಅವನ ಸಾಮರ್ಥ್ಯನೂ ಜಾಸ್ತಿ ಆಗುತ್ತೆ. ಆ ಸಣ್ಣ ಜೋಪಡಿ ನಿಧಾನವಾಗಿ ಬೆಳೆದು ಒಂದು ದೊಡ್ಡ ಮನೆಯಾಗಿ ನಿಲ್ಲತ್ತೆ. ಇಲ್ಲಿ ಕಾಲದ ಚಕ್ರ ಹೇಗೆ ತಿರುಗುತ್ತೆ ನೋಡಿ. ಇದೇ ಕಥೆಯ ರೋಚಕವಾದ ತಿರುವು. ಅಕ್ಕ ಮಹಾದೇವಮ್ಮನಿಗೆ ಆಶ್ರಯ ಕೊಡಲ್ಲ ಅಂತ ಹೊರ ಹಾಕಿದ್ರಲ್ಲ ಬಸಪಸ್ವಾಮಿ ಮತ್ತು ಸಿದ್ದೂರ, ಅವರದೇ ಹಟ್ಟಿ ಕಾಲ ಕಳೆದಂಗೆ ಈ ಅಕ್ಕ ಮಹಾದೇವಮ್ಮನ ದೊಡ್ಡ ಮನೆಗೆ ದನದ ಕೊಟ್ಟಿಗೆಯಾಗಿ ಬದಲಾಗುತ್ತೆ. ಈ ಕಥೆಯಲ್ಲಿ ಬರೋ ದೊಡ್ಡ ಮನೆ ಮತ್ತೆ ಕೊಟ್ಟಿಗೆ ಬರೀ ಕಟ್ಟಡಗಳಲ್ಲ, ಇವು ಸಾಮಾಜಿಕ ಪಲ್ಲಟದ ಪ್ರಬಲ ರೂಪಕಗಳು. ದೊಡ್ಡ ಮನೆ ಅಂದ್ರೆ ಏನು? ಶೋಷಿತರು ತಮ್ಮ ನಿರಂತರ ಹೋರಾಟದಿಂದಲೇ ಅಧಿಕಾರದ ಕೇಂದ್ರಕ್ಕೆ ಬರ್ತಾರೆ ಅನ್ನೋದನ್ನ ಈ ದೊಡ್ಡ ಮನೆ ಸೂಚಿಸುತ್ತೆ. ನೊಂದವರ ಬದುಕುವ ಛಲ ಮತ್ತೆ ಪ್ರತಿರೋಧದ ಸಂಕೇತ ಅದು. ಇನ್ನು ಈ ಕೊಟ್ಟಿಗೆ ಅನ್ನೋದು ಶೋಷಕರ ಪತನದ ಸಂಕೇತ. ಊಳಿಗಮಾನ್ಯ ಮತ್ತೆ ಪಿತೃಪ್ರಧಾನ ವ್ಯವಸ್ಥೆ ಮಾಡಿಕೊಂಡು ಮೆರೆದ ಶೋಷಕರು ಹೇಗೆ ತಮ್ಮ ಅಧಿಕಾರ ಕಳೆದುಕೊಂಡು ಅದೇ ಅಧಿಕಾರದ ಪರಿಧಿಯಲ್ಲಿ ಕಳೆದು ಹೋಗ್ತಾರೆ ಅನ್ನೋದನ್ನ ಇದು ತೋರಿಸುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ, ಶೋಷಿತರ ಏಳಿಗೆ ಮತ್ತೆ ಶೋಷಕರ ಪತನದ ಈ ಕತೆ ಸಾಹಿತ್ಯಿಕವಾಗಿ ಒಂದು ಅದ್ಭುತವಾದ ಮೌನ ಕ್ರಾಂತಿಯನ್ನ ನಮಗೆ ತೋರಿಸಿಕೊಡುತ್ತೆ.